ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳು ಬಂದಾಗ್ತವ, ಫ್ರೀ ಬಸ್ಸು, ಗೃಹಲಕ್ಷ್ಮಿ ದುಡ್ಡು ನಿಂತು ಹೋಗುತ್ತಾ? ಸದ್ಯದು ಎಲ್ಲರನ್ನ ಕಾಡ್ತಿರೋ ದೊಡ್ಡ ಪ್ರಶ್ನೆ. ಯಾಕಂದ್ರೆ ರಾಜ್ಯದ ಸಿಎಂ ಚೇಂಜ್ ಆಗ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಆಡಳಿತ ವಹಿಸ್ಕೊಳ್ತಾ ಇದ್ದಾರೆ. ಇದು ಕೇವಲ ಒಂದು ಕುರ್ಚಿ ಬದಲಾವಣೆ ಅಲ್ಲ, ಇಡೀ ರಾಜ್ಯದ ರಾಜಕಾರಣದ ದಿಕ್ಕೇ ಬದಲಾಗ್ತಾ ಇದೆ. ಒಬ್ಬ ಪಕ್ಕಾ ಸೋಷಿಯಲಿಸ್ಟ್ ಕಾಲದ ನಾಯಕ ಹೋಗಿ ಒಬ್ಬ ಆಧುನಿಕತೆಯನ್ನ ಮೈಗೂಡಿಸಿಕೊಂಡಿರೋ, ನಾನು ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನ್ ಅಂತ ಹೇಳ್ಕೊಳ್ಳೋ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಸೊ ಸರ್ಕಾರದ ಆಡಳಿತ ಶೈಲಿ ಕೂಡ ಬದಲಾಗುವ ಸಾಧ್ಯತೆ ಇದೆ. ಹಾಗಿದ್ರೆ ಡಿ.ಕೆ. ಸರ್ಕಾರ ಹೇಗಿರುತ್ತೆ? ಅವರ ಆಡಳಿತದಲ್ಲಿ ಏನೇನು ಬದಲಾಗುತ್ತೆ? ಸಿದ್ದರಾಮಯ್ಯ ಅವರಿಗಿಂತ ಡಿ.ಕೆ. ಹೇಗೆ ಡಿಫ್ರೆಂಟ್? ಕಾಂಗ್ರೆಸ್ನವರು ತಂದಿರೋ ಗ್ಯಾರಂಟಿಗಳ ಕತೆ ಏನಾಗುತ್ತೆ? ಬಂದಾಗ್ತವ ಇರ್ತವ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಅಹಿಂದ ಲೆಗಸಿ ವರ್ಸಸ್ ಕಾರ್ಪೊರೇಟ್ ಸಿಇಒ. ಮೊದಲನೇ ಮತ್ತು ಅತಿ ದೊಡ್ಡ ವ್ಯತ್ಯಾಸವೇ ಇವರಿಬ್ಬರ ಬೇಸಿಕ್ ಐಡಿಯಾಲಜಿಯಲ್ಲಿ, ಅಂದ್ರೆ ಸಿದ್ಧಾಂತದಲ್ಲಿ. ಒಂದ್ ಕಡೆ ಸಿದ್ದರಾಮಯ್ಯ ಕಂಪ್ಲೀಟ್ ಸೋಷಿಯಲಿಸ್ಟ್ ಕಾಲದ ವ್ಯಕ್ತಿ. ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ನನ್ನ ಕೋರ್ ವೋಟ್ ಬ್ಯಾಂಕ್ ಅಂತ ಹೇಳಿ ನೋಡ್ಕೊಂಡವರು ಸಿದ್ದರಾಮಯ್ಯ ಅವರು. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸೂಕ್ತ ಪೋಷಣೆ, ಬೆಂಬಲ, ಸಹಾಯ ಸಿಗಬೇಕು ಅನ್ನೋದು ಸೋಷಿಯಲಿಸಂ. ಆದ್ರೆ ಸಿದ್ದರಾಮಯ್ಯ ಅವರು ಅದರಲ್ಲಿ ತುಂಬಾ ಡೀಪ್ ಆಗಿ ಹೋಗಿ ಆರ್ಥಿಕ ಶಿಸ್ತನ್ನ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡಿದ್ರು. ಅದಕ್ಕೆ ಸಿದ್ದರಾಮಯ್ಯ ಅವರ ಬಜೆಟ್ ಎಕ್ಸಾಂಪಲ್. 2025-26ನೇ ಸಾಲಿನ ರಾಜ್ಯ ಬಜೆಟ್ ಗಾತ್ರ 4.09 ಲಕ್ಷ ಕೋಟಿ ರೂಪಾಯಿ. ಆದ್ರೆ ಇದರಲ್ಲಿ ಬರೋಬ್ಬರಿ 51,000 ಕೋಟಿ ರೂಪಾಯಿ ಹೋಗ್ತಿರೋದು ಕೇವಲ 5 ಗ್ಯಾರಂಟಿಗಳಿಗೆ, ಅವರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಕೊಟ್ಟಂತ ಗ್ಯಾರಂಟಿಗಳಿಗೆ. ರಾಜ್ಯದ ಒಟ್ಟು ಖರ್ಚಲ್ಲಿ 12.4% ದುಡ್ಡು ಒಂದು ಪಾರ್ಟಿ ಅಧಿಕಾರಕ್ಕೆ ಬರೋ ಮುನ್ನ ಘೋಷಣೆ ಮಾಡಿದ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಎಕನಾಮಿಕ್ಸ್ ನಲ್ಲಿ ಆರ್ಥಿಕ ಪ್ರಗತಿಗಿಂತ ಹೆಚ್ಚಾಗಿ, ರೊಟ್ಟಿಯನ್ನ ದೊಡ್ಡದು ಮಾಡೋದಕ್ಕಿಂತ ಹೆಚ್ಚಾಗಿ, ರೊಟ್ಟಿ ಸಣ್ಣದಿದ್ರೂ ಪರವಾಗಿಲ್ಲ, ಅದನ್ನ ಸಣ್ಣ ಸಣ್ಣ ಪೀಸ್ ಹಂಚೋದು, ಆ ರೀತಿಯ ಸೋಷಿಯಲಿಸಂನ ಎಕನಾಮಿಕ್ಸ್ ಅನ್ನ ಸಿದ್ದರಾಮಯ್ಯ ಫಾಲೋ ಮಾಡಿದ್ರು. ಆದ್ರೆ ಈಗ ಬರ್ತಿರೋ ಡಿ.ಕೆ. ಅವರ ಅಪ್ರೋಚ್ ಇದಕ್ಕಿಂತ ತೀರಾ ಭಿನ್ನ. ಅವರು ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಕಾರ್ಪೊರೇಟ್ ಸಿಇಒ ತರ ಯೋಚನೆ ಮಾಡ್ತಾರೆ ಅಂತ ನಮಗೆ ನಿರೀಕ್ಷೆ ಇದೆ. ಗೊತ್ತಿಲ್ಲ, ಇದುವರೆಗಿನ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ ನಾನು ಅದ್ ಮಾಡ್ತೀನಿ, ಟನಲ್ ಮಾಡ್ತೀನಿ, ಸ್ಕೈ ಡೆಕ್ ಮಾಡ್ತೀನಿ, ಇನ್ನೊಂದು ಹೈವೇ ಮಾಡ್ತೀನಿ, ಅದ್ ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅವರು. ಹಾಗೆ ಎಸ್ ಎಂ ಕೃಷ್ಣ ಅವರ ಶಿಷ್ಯ ಅಲ್ವಾ, ಹಾಗಾಗಿ ಆ ಹೋಪ್ ಇದೆ ಅದು ನಿಜ ಆಗ್ಲಿ, ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ಡಿ.ಕೆ. ಕ್ಯಾಪಿಟಲಿಸ್ಟ್ ಮೈಂಡ್ ಸೆಟ್ ಇರೋ ಲೀಡರ್. ಅವರೇ ಒಂದ್ಸಲ ಹೇಳಿದ್ರು, ನಾನು ಹುಟ್ಟಿನಿಂದ ರೈತ, ವೃತ್ತಿಯಿಂದ ಬಿಸ್ನೆಸ್ ಮ್ಯಾನ್, ಪ್ಯಾಷನ್ ನಿಂದ ಎಜುಕೇಶನಲಿಸ್ಟ್ ಮತ್ತು ಆಯ್ಕೆಯಿಂದ ಪೊಲಿಟಿಷಿಯನ್ ಅಂತ. ಸರ್ಕಾರ ಕೇವಲ ಸಣ್ಣ ತುಂಡು ರೊಟ್ಟಿ ಹಿಡ್ಕೊಂಡು ಅದನ್ನೇ 100 ಜನ 1000 ಜನ ಬಂದ್ರು ಕೂಡ 1000 ಸಣ್ಣ ಪೀಸ್ ಮಾಡಿ, ಸಾಕು ನಿಂಗೂ ಕೊಟ್ಟೆ ಎಲ್ಲರಿಗೂ ಕೊಟ್ಟಿದ್ದೀನಲ್ವಾ ರೊಟ್ಟಿ ಅಂತ ಹೇಳೋದ್ರ ಬದಲಿಗೆ, ರೊಟ್ಟಿಯನ್ನ 2 ಹಾಕು, 3 ಹಾಕು, ರೊಟ್ಟಿನ ದೊಡ್ಡ ಮಾಡು ಫಸ್ಟ್ ಅನ್ನೋ ನಿಲುವೇನಿದೆ, ಅದರಲ್ಲಿ ಬಿಲೀವ್ ಮಾಡೋರು ಡಿ.ಕೆ. ಶಿವಕುಮಾರ್. ಅಂದ್ರೆ ಎಕನಾಮಿಕ್ ಪ್ರೋಗ್ರೆಸ್ ಕಡೆಗೆ ನಾವು ಜಾಸ್ತಿ ಫೋಕಸ್ ಮಾಡಿದ್ರೆ ಅದರ ಫಲವಾಗಿ ಎಲ್ಲರೂ ಅವರವರೇ ಉದ್ಧಾರ ಆಗ್ತಾರೆ ಅನ್ನೋ ನಿಲುವೇನಿದೆ, ಆ ಕಡೆ ಸ್ವಲ್ಪ ವಾಲೋರು ಡಿ.ಕೆ. ಶಿವಕುಮಾರ್. ಆದ್ರೆ ಅದನ್ನ ರಾಜ್ಯವ್ಯಾಪಿ ಜಾರಿಗೆ ತರುವಂತ ಅವಕಾಶ ಅವರಿಗೆ ಇದುವರೆಗೂ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ಅವರು ಇವಾಗ ಮುಖ್ಯಮಂತ್ರಿ ಆಗ್ತಿರೋದು. ಈ ಹಿಂದೆ ಮಂತ್ರಿ ಆಗಿದ್ದಾಗ ಅವರ ಕೆಲವೊಂದು ಯೋಜನೆಗಳನ್ನ ನಾವಿಲ್ಲಿ ನೋಡಬಹುದು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಹಿಂದೆ ಇಂಧನ ಮಂತ್ರಿ ಆಗಿದ್ದಾಗ ಮಾಡಿದ ತುಮಕೂರಿನ ಪಾವಗಡದಲ್ಲಿ 2 ವರ್ಷದಲ್ಲಿ ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಎದ್ದು ನಿಲ್ಲೋ ರೀತಿಯಲ್ಲಿ ಅವರು ಅಡ್ಮಿನಿಸ್ಟ್ರೇಷನ್ ಅನ್ನ ನೋಡ್ಕೊಂಡ್ರು. ರೈತರ ಭೂಮಿಯನ್ನ ಬಲವಂತವಾಗಿ ಕಿತ್ಕೊಳ್ಳೋ ಬದಲು ಅದನ್ನ ವಾರ್ಷಿಕ ಬಾಡಿಗೆಗೆ ಪಡೆದು ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆ ತಂದ ಆ ಲ್ಯಾಂಡ್ ಲೀಸ್ ಮಾಡೆಲ್ ಇದೆಯಲ್ಲ, ಡಿ.ಕೆ. ಕಾರ್ಪೊರೇಟ್ ವಿಷನ್ಗೆ ಒಂದು ಎಕ್ಸಾಂಪಲ್. ಅಷ್ಟು ಮಾತ್ರ ಅಲ್ಲ, ಬಿಡದಿ ಬಳಿ ಈಗ ಎದ್ದೇಳ್ತಾ ಇರೋ ಪ್ಲಾನ್ ಆಗಿರೋ ಟೌನ್ಶಿಪ್ ಕೂಡ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ಎಕ್ಸಾಂಪಲ್ ನಿಮಗೆ. ಇದೇ ಕಾರಣಕ್ಕೆ ರಾಜ್ಯದ ಕೈಗಾರಿಕೋದ್ಯಮಿಗಳು ಮತ್ತು ಟೆಕ್ ದಿಗ್ಗಜರು ಫುಲ್ ಖುಷಿಯಾಗಿದ್ದಾರೆ. ಬಿಸ್ನೆಸ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬಹುದು ಅನ್ನೋ ಕಾರಣಕ್ಕೆ. ಫಾಸ್ಟ್ ಆಗಿ ಅಪ್ರೂವಲ್ ಸಿಗ್ಬೋದು, ರೆಡ್ ಟೇಪಿಸಮ್, ಫೈಲ್ ಡಿಲೇ ಸ್ವಲ್ಪ ಕಮ್ಮಿ ಆಗ್ಬೋದು ಅನ್ನೋ ಹೋಪ್. ಬಿಸ್ನೆಸ್ ಇಸ್ ಬ್ಯಾಕ್ ಅಂತ. ಬದಲಾಗುತ್ತಾ ಆಡಳಿತದ ವೇಗ. ಎರಡನೇ ದೊಡ್ಡ ವ್ಯತ್ಯಾಸ ಅಂದ್ರೆ ಆಡಳಿತ ಯಂತ್ರ ಓಡೋ ಸ್ಪೀಡ್ ಮತ್ತು ಅಧಿಕಾರಿಗಳನ್ನ ನಿಭಾಯಿಸೋ ರೀತಿ. ಸಿದ್ದರಾಮಯ್ಯ ಅವರಿಗೆ ಏಜ್ ಆಗಿತ್ತು. ಅವರು ಈಗಿನ ಮಾಡರ್ನ್ ಯುಗದ ವೇಗಕ್ಕೆ ಹೊಂದ್ಕೊಳ್ಳೋಕೆ ಕಷ್ಟ ಆಗ್ತಾ ಇತ್ತು ಅನ್ನೋದು ಅವರ ಆಪ್ತ ಸರ್ಕಲ್ಲೇ ಹೇಳ್ತಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರು ಕಂಪೇರ್ ಮಾಡಿದ್ರೆ ಇನ್ನೂ 10-12 ವರ್ಷ ಚಿಕ್ಕವರಲ್ವ ಇವರು. ಆ ಅಡ್ವಾಂಟೇಜ್ ಸಿಗುತ್ತೆ. ಜೊತೆಗೆ ಸಿದ್ದರಾಮಯ್ಯ ಸ್ಟೈಲ್ ಆಫ್ ಗವರ್ನೆನ್ಸ್ ಹೇಗೆ ಅಂತ ಹೇಳಿದ್ರೆ, ಅವರೊಂದು ಸಾಮೂಹಿಕವಾಗಿ ಡಿಸಿಷನ್ ಮಾಡೋದ್ರಲ್ಲಿ, ಕ್ಯಾಬಿನೆಟ್ ಮೀಟಿಂಗು, ಅವರೇ ಡಿಸಿಷನ್ ತಗೊಂಡ್ರು ಕೂಡ ಎಲ್ಲರನ್ನ ಒಪ್ಪಿಸ್ಬಿಟ್ಟು ಮಾತಾಡ್ಬಿಟ್ಟು ಕಾನ್ಸೆನ್ಸಸ್ ಬಿಲ್ಡ್ ಮಾಡಿಬಿಟ್ಟು ಡಿಸಿಷನ್ ಜಾರಿಗೊಳಿಸೋದ್ರಲ್ಲಿ ಆ ಥರದ್ರಲ್ಲಿ ಬಿಲೀವ್ ಮಾಡ್ತಾ ಇದ್ರು. ಪೊಲೀಸ್ ಮತ್ತು ಶಿಕ್ಷಕರ 5,700 ವರ್ಗಾವಣೆಗಳನ್ನ ಕೌನ್ಸಿಲಿಂಗ್ ಮೂಲಕ ಮಾಡಿದ್ದು ಇದಕ್ಕೊಂದು ಎಕ್ಸಾಂಪಲ್. ಆದರೆ ಡಿ.ಕೆ. ಸ್ಟೈಲ್ ಸ್ವಲ್ಪ ತದ್ವಿರುದ್ಧ. ಇವ್ರು ಕಂಪ್ಲೀಟ್ ಅಗ್ರೆಸಿವ್ ಟಾಸ್ಕ್ ಮಾಸ್ಟರ್, ಕೆಲಸ ಆಗಬೇಕಷ್ಟೇ, ನಾಳೆ ಎಲ್ಲ ಇವಾಗ ಮಾಡಿ ಅನ್ನೋ ಆಟಿಟ್ಯೂಡ್ನ ವ್ಯಕ್ತಿ. ಜೊತೆಗೆ ಕೇವಲ ಆರ್ಡರ್ ಮಾಡೋದಲ್ಲ, ಒಬ್ಬ ಪಕ್ಕಾ ಮೈಕ್ರೋ ಮ್ಯಾನೇಜರ್ ಇವರು. ಪ್ರತಿಯೊಂದು ಸಣ್ಣ ತಾವೇ ಖುದ್ದಾಗಿ ನಿಂತು ಈಗ ನಾನು ನೋಡ್ತಿರ್ತೀನಿ ಮಾಡಿ ಅಂತ ಹೇಳಿ ಮಾಡಿಸೋ ರೀತಿಯ ಕ್ಯಾರೆಕ್ಟರ್.
ಒಂದು ಫೈಲು ಯಾಕೆ ಪೆಂಡಿಂಗ್ ಇದೆ, ಕೆಲಸ ಎಲ್ಲಿವರೆಗೆ ಬಂತು ಅಂತ ಪ್ರತಿಯೊಂದನ್ನ ಚೆಕ್ ಮಾಡಿ ಫಾಲೋ ಅಪ್ ಮಾಡೋ ಎನರ್ಜಿ ಇರುವಂತ ಕ್ಯಾರೆಕ್ಟರ್. ಅಂದ್ರೆ ಸಾಕಷ್ಟು ಡಿಮಾಂಡಿಂಗ್, ನನಗೆ ಆಗಬೇಕಿದಷ್ಟೇ, ನನಗಿದು ಬೇಕು ಅಷ್ಟೇ, ಇಲ್ಲ ಇದಕ್ಕೆ ಕಷ್ಟ ಆಗುತ್ತೆ, ಇಲ್ಲ ನನಗೆ ಬೇಕು ಮಾಡಿ ಅನ್ನೋ ಅಪ್ರೋಚ್ ಅನ್ನ ಹೊಂದಿರೋ ಮನುಷ್ಯ ಅಂತ ಅಧಿಕಾರಿಗಳು ಹೇಳ್ತಾರೆ ಅವ್ರ ಹತ್ರದಲ್ಲಿರೋರು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಎಲೆಕ್ಷನ್ ಟೈಮ್ ನಲ್ಲಿ ಕಾಂಗ್ರೆಸ್ ಕಚೇರಿನೇ ಒಂದು ಕಾರ್ಪೊರೇಟ್ ವಾರ್ ರೂಮ್ ತರ ರನ್ ಮಾಡಿದ್ರು ಇವರು. ಯಾವ ನಾಯಕರಿಗೆ, ಯಾವ ಕಾರ್ಯಕರ್ತರಿಗೆ ಯಾವ ಟಾಸ್ಕ್ ಕೊಟ್ಟಿದ್ದೆ, ಕಂಪ್ಲೀಟ್ ಆಯ್ತಾ ಇಲ್ವಾ ಅಂತ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಮತ್ತೆ ರಿಕಾಲ್ ಮಾಡ್ಕೊಂಡು ಕೇಳ್ತಾ ಇದ್ರು. ನೆಕ್ಸ್ಟ್ ಮೂರನೇ ಡಿಫ್ರೆನ್ಸ್ ಅದೇನು ಅಂತ ನೋಡೋ ಮುನ್ನ ನಿಮ್ಮಲ್ಲೊಂದು ಸಣ್ಣ ಮಾಹಿತಿ. ನಿಮ್ಗೆ ಏನಾದರೂ ಫ್ಯಾಮಿಲಿಯೊಂದಿಗೆ ಪ್ರವಾಸ ಹೋಗೋ ಪ್ಲಾನ್ ಇದ್ರೆ ಸೈನ್ಸ್ ಟೂರಿಸಂನವರು ಮಧುರೈ, ಕನ್ಯಾಕುಮಾರಿ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ, ತಂಜಾವೂರು, ಶ್ರೀರಂಗಂ ಇಲ್ಲೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ ಇನ್ಕ್ಲೂಸಿವ್ ಅಂದರೆ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್, ಎಕ್ಸ್ಟ್ರಾ ನೀವೇನು ಖರ್ಚು ಮಾಡೋದಿರೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಇರ್ತಾರೆ, ಕರ್ಕೊಂಡು ಹೋಗಿ ವಾಪಸ್ ನಿಮ್ಮನ್ನ ಸೇಫ್ ಆಗಿ ಕರ್ಕೊಂಡ್ಬರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಶುರುವಾಗುತ್ತಾ ಬ್ರ್ಯಾಂಡ್ ಬೆಂಗಳೂರು ಯುಗ. ಸಿದ್ದರಾಮಯ್ಯ ಸರ್ಕಾರದ ಆಡಳಿತದ ಫೋಕಸ್ ಹೆಚ್ಚಾಗಿ ರಸ್ತೆ ಮೂಲಸೌಕರ್ಯ ಮಾಡೋದಕ್ಕಿಂತ ಹಳ್ಳಿ ಮತ್ತು ಕೃಷಿ ವಲಯದ ಮೇಲೆ ಇತ್ತು. ವಿಲೇಜ್ ಆ್ಯಂಡ್ ವೆಲ್ಫೇರ್ ಫಸ್ಟ್ ಅನ್ನೋ ಮಾಡೆಲ್ ಅನ್ನು ಅವರು ಫಾಲೋ ಮಾಡ್ತಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ರಾಜ್ಯದ ರಾಜಧಾನಿ ಹಾಗೂ ನಗರೀಕರಣ, ಅರ್ಬನೈಸೇಷನ್ ಮೇಲೆ ಇದೆ. ಬ್ರ್ಯಾಂಡ್ ಬೆಂಗಳೂರು ಮತ್ತು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೆ ಇದೆ. ಬೆಂಗಳೂರನ್ನ ಗ್ಲೋಬಲ್ ಸಿಟಿಯಾಗಿ ಬ್ರ್ಯಾಂಡ್ ಮಾಡೋದು ಅವರ ಗುರಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವರ ಮೆಗಾ ಪ್ರಾಜೆಕ್ಟ್ಸ್. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ 16.7 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ. ಇದರ ಬಜೆಟ್ ಎಷ್ಟು ಗೊತ್ತಾ? 17,780 ಕೋಟಿ ರೂಪಾಯಿ. ಕೊಮ್ಮಘಟ್ಟದಲ್ಲಿ 500 ಕೋಟಿ ರೂಪಾಯಿ ವೆಚ್ಚದ 250 ಮೀಟರ್ ಎತ್ತರದ ಸ್ಕೈ ಡೆಕ್. ಇದರೊಟ್ಟಿಗೆ ಬಿ ಸ್ಮೈಲ್ ಅನ್ನೋ ಸ್ಪೆಷಲ್ ಕಂಪನಿಗೆ 7,000 ಕೋಟಿ ರೂಪಾಯಿ ಕಾರ್ಪಸ್ ಫಂಡ್. ಇಷ್ಟು ದಿನ ತೆವಳ್ತಾ ಇದ್ದ ಈ ಯೋಜನೆಗಳಿಗೆಲ್ಲ ಈಗ ಸಿಕ್ಕಾಪಟ್ಟೆ ವೇಗ ಕೊಡೋಕೆ ಅವರು ಪ್ರಯತ್ನ ಪಡ್ತಾರೆ. 5 ಗ್ಯಾರಂಟಿಗಳ ಕಥೆ ಏನು? ಡಿ.ಕೆ.ಶಿ ಸರ್ಕಾರದ ಮನಿ ಪ್ಲಾನ್ ಏನು? ಸರಿ, ಡಿ.ಕೆ.ಶಿದ ಐಡಿಯಾ ಇಲ್ಲ, ಸರಿ, ದುಡ್ಡು ಎಲ್ಲಿಂದ ಬರುತ್ತೆ? ಆಗಲೇ ಹೇಳಿದ ಹಾಗೆ 51,000 ಕೋಟಿ ರೂಪಾಯಿ ಬರೀ ಗ್ಯಾರಂಟಿಗೆ ಹೋಗ್ತಾ ಇದೆ. ಜೊತೆಗೆ ಸರ್ಕಾರದ ಆದಾಯದ ಮುಕ್ಕಾಲ್ವಾಸಿ ದುಡ್ಡು ಬರೀ ಸರ್ಕಾರಿ ಅಧಿಕಾರಿಗಳ ಸಂಬಳ, ಪೆನ್ಷನಿಗೆ ಹೋಗ್ತಾ ಇದೆ, ಮತ್ತು ಸಾಲದ ಬಡ್ಡಿ ಕಟ್ಟಕ್ಕೆ ಹೋಗ್ತಿದೆ. ಖಜಾನೆ ಖಾಲಿ. ಡಿ.ಕೆ.ಶಿ ಮಂಡೇಲಿ ಐಡಿಯಾ ಇದೆ, ಆದರೆ ಮನಿ ಇಲ್ಲ, ಏನು ಮಾಡೋದು? ತುಂಬ ಕಷ್ಟದ ಸಿಚುವೇಶನ್ ಇದೆ. ಹಾಗಂತ ದಾರಿನೇ ಇಲ್ಲ ಅಂತಲ್ಲ. ಸ್ವಲ್ಪ ಟ್ಯಾಕ್ಸ್ ಕೂಡ ಜಾಸ್ತಿ ಮಾಡ್ಬೋದು. ಗ್ಯಾರಂಟಿಗಳನ್ನು ಟಾರ್ಗೆಟೆಡ್ ತೆಗಿಲಿಕ್ಕೆಲ್ಲ ಬರೋದಿಲ್ಲ, ಬಟ್ ಟಾರ್ಗೆಟೆಡ್ ಆಗಿ ಅಲ್ಲಿ ಎಲ್ಲರಿಗೂ ಅವ್ರು ನಿಮಗೂ ಎಲ್ಲರೂ ತಗೊಳ್ಳೋಣ ಅಂತ ಹೇಳಿ ಕೊಟ್ಟಿದ್ರಲ್ಲ ಸಿದ್ದರಾಮಯ್ಯನವರು. ಸ್ವಲ್ಪ ಇನ್ನಷ್ಟು ಟೈಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇನ್ನಷ್ಟು ಟೈಟ್ ಮಾಡ್ಬೋದು. ನಿಜವಾಗ್ಲೂ ಅವಶ್ಯಕತೆ ಇರೋರಿಗೆ ಟಾರ್ಗೆಟೆಡ್ ಆಗಿ ಕೊಡೋಕ್ಕೆ ಡಿ.ಕೆ.ಶಿ ಹೆಜ್ಜೆ ಇಡ್ಬೋದು. ಜೊತೆಗೆ ಆಸೆಟ್ ಮಾನಿಟೈಸೇಷನ್ ಕಡೆಗೆ ಹೋಗ್ಬೋದು. PPP ಮಾಡೆಲ್ ಕಡೆಗೂ ಹೋಗ್ಬೋದು. ಅಂದರೆ ಸರ್ಕಾರದ ಬಳಿ ಬಿದ್ದಿರೋ ಖಾಲಿ ಆಸ್ತಿಗಳು, ಜಾಗಗಳು, ಬಿಲ್ಡಿಂಗ್ಗಳು ಅಥವಾ ಯಾವುದೇ ರೀತಿ ಸರ್ಕಾರಿ ಆಸ್ತಿ ಸುಮ್ಮನೆ ಬಿದ್ದಿರೋದ್ರ ಬದಲಿಗೆ ಅದನ್ನು ಲೀಸಿಗೆ ಕೊಟ್ಟು ಕಮರ್ಷಿಯಲ್ ಆಗಿ ಡೆವಲಪ್ ಮಾಡಿ ಅಲ್ಲಿಂದ ಆದಾಯ, ದುಡ್ಡು ಹುಟ್ಟಿಸೋ ಪ್ಲಾನನ್ನು ಡಿ.ಕೆ.ಶಿ ಮಾಡ್ಬೋದು. ಹಾಗೆ ಖಾಸಗಿ ಕಂಪನಿಗಳೊಂದಿಗೆ ಪಾರ್ಟ್ನರ್ಶಿಪ್ನಲ್ಲಿ PPP ಮಾಡೆಲ್ನಲ್ಲಿ ರಸ್ತೆ, ಫ್ಲೈಓವರ್ ಕಟ್ಟೋ ಯೋಜನೆಯನ್ನು ಕೂಡ ತರಬಹುದು. ಉದಾಹರಣೆಗೆ ಆ ಟನಲ್ ರಸ್ತೆಯನ್ನೇ BOOT, ಬಿಲ್ಡ್ ಓನ್ ಆಪರೇಟ್ ಟ್ರಾನ್ಸ್ಫರ್ ಮಾಡೆಲ್ನಲ್ಲಿ ಕಟ್ಟೋಕೆ ಪ್ಲಾನ್ ಮಾಡಿರೋ ಸಾಧ್ಯತೆ ಇದೆ. ಡಿ.ಕೆ.ಶಿಯ ಒನ್ ಮ್ಯಾನ್ ಶೋ ಕಾಂಗ್ರೆಸ್ಗೆ ಲಾಭನ ನಷ್ಟನ? ಡಿ.ಕೆ.ಶಿಯ ಈ ಫಾಸ್ಟ್ ಆ್ಯಂಡ್ ಅಗ್ರೆಸಿವ್ ಆಡಳಿತದಿಂದ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅರ್ಬನ್ ವೋಟರ್ಸ್ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗೋಕೆ ಹೆಲ್ಪ್ ಆಗ್ಬೋದು. ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಒಕ್ಕಲಿಗ ವೋಟ್ ಬ್ಯಾಂಕ್ ಕನ್ಸಾಲಿಡೇಟ್ ಆಗಬಹುದು. ಡಿ.ಕೆ.ಶಿ ಎಫೆಕ್ಟಿವ್ ಆಗಿ ಗೌರ್ಮೆಂಟನ್ನು ಕೊಟ್ಟರೆ ಹಳೆ ಮೈಸೂರು ಭಾಗದ ಸುಮಾರು 60ಕ್ಕೂ ಅಧಿಕ ಸೀಟ್ಗಳಲ್ಲಿ ಡಿ.ಕೆ.ಶಿ CM ಆಗಿರೋದು ಕಾಂಗ್ರೆಸ್ಗೆ ಬೂಸ್ಟರ್ ಡೋಸ್ ಆಗಬಹುದು. ಆದರೆ ರಿಸ್ಕ್ ಕೂಡ ಇದೆ. ಡಿ.ಕೆ.ಶಿ ಅವರೇನಾದರೂ ಕೂಡ ಒನ್ ಮ್ಯಾನ್ ಶೋ ಥರ ಸರ್ಕಾರವನ್ನು ನಡೆಸಿದ್ರೆ ಪಕ್ಷದ ಒಳಗಡೆನೇ ದೊಡ್ಡ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಪರಮೇಶ್ವರ್ ಗುಂಪು, MB ಪಾಟೀಲ್ ಗುಂಪು, ಮಲ್ಲಿಕಾರ್ಜುನ ಖರ್ಗೆ ಗುಂಪು, ಸಿದ್ದರಾಮಯ್ಯ ಗುಂಪು, ಈ ಆಡಳಿತ ಶೈಲಿ ಅವರಿಗೆ ಉಸಿರುಗಟ್ಟಿಸಬಹುದು. ಕ್ಯಾಬಿನೆಟ್ನಲ್ಲಿ ಮತ್ತು ಪವರ್ ಶೇರಿಂಗ್ನಲ್ಲಿ ದೊಡ್ಡ ಮಟ್ಟದ ಫೈಟ್ ಶುರುವಾಗ್ಬೋದು. ಎಲ್ಲಕ್ಕಿಂತ ದೊಡ್ಡ ಪೊಲಿಟಿಕಲ್ ರಿಸ್ಕ್ ಅಂದರೆ ಸಿದ್ದರಾಮಯ್ಯ ಅವರು ಕಟ್ಟಿ ಬೆಳೆಸಿದ್ದ ಅಹಿಂದ ವೋಟ್ ಬ್ಯಾಂಕ್ ಇಷ್ಟು ದಿವಸ ಕಾಂಗ್ರೆಸ್ಗೆ ಸಾಲಿಡ್ ರಿಫೈನ್ಡ್ ಎಂಜಿನ್ ಥರ ಕೆಲಸ ಮಾಡ್ತಾ ಇತ್ತು. ಈಗ ಸಿದ್ದರಾಮಯ್ಯ ಅವರು ರಿಟೈರ್ ಆದಮೇಲೆ ಡಿ.ಕೆ.ಶಿ ಬಂದು ಕೂತಾಗ ಅದು ಉಳಿಯತ್ತಾ? ಅದನ್ನು ಉಳಿಸ್ಕೊಳ್ಳೋಕೆ ಡಿ.ಕೆ. ಶಿವಕುಮಾರ್ ಅವರು ಏನು ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ತಮ್ಮ ಅರ್ಬನೈಸೇಷನ್, ಮಾಡರ್ನೈಸೇಷನ್ ಈ ವಿಷನ್ ಜೊತೆಗೇನೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆ ವಿಷನ್ ಜೊತೆಗೇನೆ ಸಿದ್ದು ಕಾಲದ ಹಳ್ಳಿ, ಗ್ರಾಮೀಣ ಭಾಗ ಮತ್ತು ಕಲ್ಯಾಣ ಯೋಜನೆ ಅವೆರಡನ್ನ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಲೇಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ. ಆ ಹಗ್ಗದ ಮೇಲಿನ ನಡಿಗೆಯನ್ನು ಹೇಗೆ ಬ್ಯಾಲೆನ್ಸ್ನಲ್ಲಿ ನಡೀತಾರೆ ಅನ್ನೋದೇ ಅದು ಬೇರೆ ಜಾಸ್ತಿ ಟೈಮೂ ಇಲ್ಲ ಅವರಿಗೆ, 2 ವರ್ಷ ಇರೋದು. ಸೊ ಈ ಶಾರ್ಟ್ ಟೈಮ್ನಲ್ಲಿ ಎಲ್ಲವನ್ನ ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೆಜ್ಜೆ ಇಡ್ತಾರೆ ಅನ್ನೋದೇ ಅವ್ರದ್ದು ಸಕ್ಸಸ್ಫುಲ್ಲಾ ಅಥವಾ ಫೇಲ್ಯೂರಾ ಗೌರ್ಮೆಂಟ್ ಅನ್ನೋದು ಡಿಸೈಡ್ ಆಗುತ್ತೆ 2028ರಲ್ಲಿ. ನಿಮಗೆ ಏನನ್ಸುತ್ತೆ ಈ ವಿಶ್ಲೇಷಣೆ ಬಗ್ಗೆ? ಇವರಿಬ್ಬರ ಸ್ಟೈಲ್ ಬಗ್ಗೆ ನಾವು ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡೋ ಪ್ರಯತ್ನ ಮಾಡಿದ್ವಲ್ಲ, ನಿಮ್ಮ ಒಪಿನಿಯನ್ ಏನು? ಯಾವ ಸ್ಟೈಲ್ ಬೆಟರ್ ಅನ್ಸುತ್ತೆ ನಿಮಗೆ? ಕಾಮೆಂಟ್ ಮಾಡಿ ತಿಳಿಸಿ.
ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ನಿಮಗೆ ರಿಕ್ವೆಸ್ಟ್, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮೆಂಬರ್ ಆಗಿ ಜಾಯಿನ್ ಆದವರಿಗೆ ನಾವು ಪ್ರತ್ಯೇಕವಾಗಿ ಮೆಂಬರ್ಗಳಿಗೆ ಮಾತ್ರ ಬೇರೆ ವೀಡಿಯೋಸನ್ನು ಕೂಡ ಮಾಡ್ತಾ ಇದ್ದೀವಿ, ಅದನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಹಾಗೂ ಈ ಥರ ಎಲ್ಲ ಆಡಿಯನ್ಸ್ಗೆ ಹೋಗೋ ವೀಡಿಯೋಸ್ ಕೆಲವೊಂದಷ್ಟು ಮೆಂಬರ್ಸ್ಗೆ ಫಸ್ಟ್ ಆ್ಯಕ್ಸೆಸ್ ಸಿಗುತ್ತೆ, 10-12 ಗಂಟೆಗಳ ಮೊದಲೇ ಆ್ಯಕ್ಸೆಸ್ ಸಿಗುತ್ತೆ, ಅದನ್ನು ಕೂಡ ನೀವು ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಟೀಮ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ದಯವಿಟ್ಟು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.